ಫೈನಲ್ ಒಂದೇ ಬೆಲೆ ಸರ್. ಈ ಯುಗಾದಿ ಆಫರ್ಗೆ ಕೊಡ್ತಾ ಇದ್ದೀನಿ 2,10,10,000 ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು 195 ಹೇಳ್ತಾ ಇರೋದು ಸರ್. ಫೈನಲ್ 1,70,000 ಮಾಡ್ಕೊಡ್ತೀನಿ. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 245 ಹೇಳ್ತಾ ಇರೋದು. ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. ಫೈನಲ್ ನಿನ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಅರೌಂಡ್ 2,70,000 ಮಾಡ್ಕೊಡ್ತೀನಿ ಸರ್. ಫೈನಲ್ 3,30,000 ಮಾಡ್ಕೊಡ್ತೀನಿ ಸರ್. ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ 3,40,000 ಮಾಡ್ಕೊಡ್ತೀನಿ ಸರ್. 3,95,000 ಹೇಳ್ತಾ ಇರೋದು ಸರ್. ಫೈನಲ್ 3,45,000 ಮಾಡ್ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,10,000 ಹೇಳ್ತಾ ಇರೋದು ಸರ್. ಫೈನಲ್ ಅರೌಂಡ್ 3,70,000 ಮಾಡ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಸಾಗರ್ ಕಾರ್ಸಿಗೆ ಬಂದಿದ್ದೀನಿ. ಸೊ ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವಾಗ ನಮ್ಮ ಜೊತೆ ಇವಾಗ ಅಕೀಬ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ಹಾಯ್ ಸುನಿಲ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಯುಗಾದಿ ಬೇರೆ ನಮ್ಮ ಯುಗಾದಿ ನಿಮ್ಮ ಚಾನೆಲ್ಸ್ ಅವ್ರಿಗೆ, ನಿಮ್ಮ ವ್ಯೂವರ್ಸ್ ಅವ್ರಿಗೆ ಎಲ್ಲರಿಗೆ ನಮ್ಮ ಕಡೆಯಿಂದ, ನಮ್ಮ ಸಾಗರ್ ಕಾಸ್ ಎಂಟೈರ್ ಟೀಮ್ ಇಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಫಾರ್ ಯುಗಾದಿ ಹಬ್ಬಕ್ಕೆ ಬೆಸ್ಟ್ ವಿಶಸ್ ಕೊಡ್ತಿದ್ದೀವಿ. ಈಗ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ಈ ಯುಗಾದಿ ಹಬ್ಬದು ನಮ್ಮ ಹತ್ರ ಒಳ್ಳೆ ಆಫರ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದೀನಿ. ಅಂಡ್ ಮೋಸ್ಟ್ ಆಫ್ ಆಲ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದ್ದೀನಿ. ಅಂಡ್ ಆಫರ್ಗಳು ಕೊಡ್ತಾ ಇದ್ದೀನಿ. ಅದು ಏನ್ ಆಫರ್ಸ್ ಅಂದ್ರೆ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ. ಬೇರೆಯವ್ರು ಎಲ್ಲರೂ 10,000 ಕಿಲೋಮೀಟರ್ ಕೊಡ್ತಾ ಇದಾರೆ. 10,000 ಕಿಲೋಮೀಟರ್ ಇಲ್ಲ, ಅನ್ಲಿಮಿಟೆಡ್ ಕಿಲೋಮೀಟರ್. ನೀವು 1 ಲಕ್ಷ ಓಡಿಸಿ, ಒಂದ್ ವರ್ಷದಲ್ಲಿ ನೀವು 1 ಲಕ್ಷ ಓಡಿಸಿ, 1.5 ಲಕ್ಷ ಓಡಿಸಿ, ನಾಳೆ ದಿವಸ ಇಂಜಿನ್ ಸೀಸ್ ಆಗಿದೆ ಅಂದ್ರೆ ನಮ್ ರೆಸ್ಪಾನ್ಸಿಬಿಲಿಟಿ. ಅಪ್ ಟು 5 lakhs ತನಕ ಖರ್ಚು ಬಂದ್ರೂ ನಾವು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನಾವು ಕೊಡ್ತೀವಿ 5 lakhs. ಅಲ್ಲ ಗಾಡಿ ಅದು ರೆಡಿ ಆಗಿಲ್ಲ ಅಂದ್ರೆ ನೀವು ಏನ್ ಅಮೌಂಟ್ ಕೊಟ್ಟು ನಮ್ಮ ಹತ್ರ ತಗೊಂಡಿದ್ದೀರಾ ಗಾಡಿ, ಅದೇ ಅಮೌಂಟ್ ಕೊಟ್ಟು ಬೈ ಬ್ಯಾಕ್ ಮಾಡ್ತೀನಿ ರಿಟರ್ನ್. ಸರ್ ಏನ್ ಸರ್ ಇದ್ರೆ ಯಾರು ಕೊಟ್ಟಿರಲ್ಲ? ಹೌದು. ಪ್ಲಸ್ ನಮ್ ಕಡೆಯಿಂದ 2 ಸರ್ವಿಸ್ ಫ್ರೀ ಕೊಡ್ತೀವಿ. ಇಂಜಿನ್ ಆಯಿಲ್ ಫಿಲ್ಟರ್, ಆಯಿಲ್ ಫಿಲ್ಟರ್, ಕೂಲೆಂಟ್, ಬ್ರೇಕ್ ಆಯಿಲ್, ಫೀಡ್ ಬ್ರೇಕ್ ಇದು ಜನರಲ್ ಸರ್ವಿಸ್. ಇದು ಯಾರು ಹೆಡ್ಡಿಂಗ್ ಚಾರ್ಜಸ್ ಯಾರು ತಗೊಂಡಿಲ್ಲ. ಈ ತರ ಚಾರ್ಜಸ್ ನಮ್ದು ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ಅದು ಆಯಿಲ್ ಚಾರ್ಜ್ ₹1 ಇರಲ್ಲ, ಪ್ಲಸ್ ನಿಮಗೆ ಲೇಬರ್ ಚಾರ್ಜ್ನು ಇರಲ್ಲ. ಅದು ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್. ಅಂಡ್ AC ಸರ್ವಿಸ್ ಕೂಡ 1 time ಕೊಡ್ತಾ ಇದೀವಿ. ಹೆಲ್ತ್ ಚೆಕಪ್ಸ್ ಆಗಲಿ, ಪ್ರೀಮಿಯಂ ಕಾರ್ ವಾಷಿಂಗ್, ರೋಡ್ ಸೆಸಿಷನ್ಸ್ ಥ್ರೂಔಟ್ ಕರ್ನಾಟಕ ಎನಿವೇರ್ ಹೈವೇದಲ್ಲಿ ನೀವು ಗಾಡಿ ಹೋಗ್ತಾ ಇದ್ದೀರಾ, ಫ್ಯಾಮಿಲಿ ಜಲ್ಲಿ ಹೋಗ್ತಾ ಇದ್ದೀರಾ, ಗಾಡಿ ಬ್ರೇಕ್ ಡೌನ್ ನಿಲ್ಲಿಸ್ಬಿಟ್ಟಿದೆ, ತಾವು ಯಾವ ಊರಿನಿಂದ ಇರಲಿ ಜಸ್ಟ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಆನ್ ದ ಸ್ಪಾಟ್ ತಾವು ಎಲ್ಲಿದ್ದೀರಾ ಆನ್ ದ ಸ್ಪಾಟ್ ಮೆಕ್ಯಾನಿಕ್ ಅರೇಂಜ್ ಮಾಡ್ಕೊಡ್ತೀವಿ. ಅದನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ಲಸ್ ನಿಮಗೆ RTO ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್. ಅದನ್ನು ₹1 ಚಾರ್ಜಸ್ ಇರಲ್ಲ. ಪ್ಲಸ್ ಫಾಸ್ಟ್ ಟ್ಯಾಗ್ ಮಾಡ್ಕೊಡ್ತೀನಿ. ಕಸ್ಟಮರ್ಗೆ ಇಲ್ಲಿಂದ ತಗೊಳೋಕೆ ಫಾಸ್ಟ್ ಟ್ಯಾಗ್ ಬೇಕು. ಯಾಕಂದ್ರೆ ಇವಾಗ ಬೇರೆ ಬೇರೆ ಊರಿಂದ ಬರ್ತಾರೆ ಪಾಪ. ಇವಾಗ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಹೋಗಿರಿ, ಇವಾಗ ಮೈಸೂರು ರೋಡ್ಗೆ ಹೋಗ್ಬೇಕಂದ್ರೆ ಟೋಲ್ ಹಾಕ್ಬಿಟ್ಟಿದ್ದಾರೆ. ಫಾಸ್ಟ್ ಟ್ಯಾಗ್ ಬೇಕೇ ಬೇಕು, ಇಲ್ಲ ಡಬಲ್ ಅಮೌಂಟ್ ಕೊಡಬೇಕು. ಫಾಸ್ಟ್ ಟ್ಯಾಗ್ ಮಾಡ್ಕೊಡ್ತೀನಿ, ಆಕ್ಟಿವೇಶನ್ ಮಾಡಿ. ಪ್ಲಸ್ ಗಾಡಿ ಡೆಲಿವರಿ ಟೈಮಲ್ಲಿ 3M ಪಾಲಿಶ್ ಮಾಡ್ಕೊಡ್ತೀನಿ. ಅನದರ್ ನಮ್ಮ ಚಾರ್ಜಸ್ ಇರುತ್ತೆ ಕಮಿಷನ್ ಅಂತ, ಆ ಕಮಿಷನ್ ಇರಲ್ಲ. ಕಮಿಷನ್ ವೇ ಆಫ್ ಈ ಸತಿ ಯುಗಾದಿದು ಆಫರ್ ಕೊಡ್ಬಿಡೋಣ ಒಂದು ಅಂತ. ಕಮಿಷನ್ ಏನ್ ಚಾರ್ಜಸ್ ಇರಲ್ಲ ಸರ್. ಜಸ್ಟ್ ನಾವು ಏನ್ ಪ್ರೈಸ್ ಹೇಳ್ತಾ ಇದೀವಿ ಆ ಪ್ರೈಸ್ ಹತ್ರ ಬರಬೇಕು, ಗಾಡಿ ತಗೊಂಡೋಗ್ತಾ ಇರಬೇಕು. ಲೋನ್ ಅಲ್ಲಿ ಯಾರು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಥ್ರೂ ಔಟ್ ಕರ್ನಾಟಕಗೆ ಲೋನ್ ಮಾಡ್ಕೊಡ್ತೀನಿ. ಥ್ರೂ ಔಟ್ ಕರ್ನಾಟಕ ಇಲ್ಲ, ಸ್ಯಾಲರಿಡ್ ಕಸ್ಟಮರ್ ಇದ್ರೆ, ಜಿನಿನ್ ಕಸ್ಟಮರ್ ಅವ್ರ ಸ್ಯಾಲರಿ 40, 50, 60 ಮೇಲೆ ಇದೆ ಸ್ಯಾಲರಿ, ಆ ತರ ಕಸ್ಟಮರ್ ಇದ್ರೆ ಥ್ರೂಔಟ್ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ತಮಿಳ್ನಾಡಿಂದ ಬರ್ಲಿ, ಅವರು ಆಂಧ್ರದಿಂದ ಬರ್ಲಿ, ಕೇರಳದಿಂದ ಬರ್ಲಿ, ನಾರ್ತ್ ಇಂಡಿಯಾದಿಂದ ಬರ್ಲಿ, ಎಲ್ಲಿನೂ ಇರ್ಲಿ, ಥ್ರೂಔಟ್ ಪ್ಯಾನ್ ಇಂಡಿಯಾ. ಅದನ್ನು ಸ್ಯಾಲರಿ ಪರ್ಸನ್ ಇದ್ರೆ ಕಣ್ ಮುಚ್ಕೊಂಡು ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ. ಅಂಡ್ ಅದರ್ವೈಸ್ ಕಸ್ಟಮರ್ಸ್ ಇಲ್ಲಿ ಬೆಂಗಳೂರು ಮಾತಾಡ್ತಾ ಇದೀನಿ, ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವ್ರಿಗೆ ಸ್ಯಾಲರಿ ಇಲ್ಲ, ಒನ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದಾರೆ, ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ, ಏನೊಂದು ITR ಇಲ್ಲ, GST ಏನಿಲ್ಲ, ಅದೆಲ್ಲ ಬೇಡ ನನಗೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಶೀಟ್ ಇರಬೇಕು. ಹೌದು, ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 6 month ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಡಿಫಾಲ್ಟ್ ಇರಬಾರ್ದು, ಸಿವಿಲ್ ಚೆನ್ನಾಗಿರ್ಬೇಕು. ಈ ತರ ಡಾಕ್ಯುಮೆಂಟ್ಸ್ ಇದ್ರೆ ಆರಾಮಾಗಿ ಅವ್ರಿಗೂ 80 to 90% ಮಾಡ್ಕೊಡ್ತೀನಿ. ಆದ್ರೆ ನನ್ನ ಪ್ರಕಾರ 100% ಕೊಡ್ತೀನಿ, ಬೇಕಂದ್ರೆ ಟ್ರೈ ಮಾಡಿ. ಸಿವಿಲ್ ಚೆನ್ನಾಗಿ ಮೇಂಟೈನ್ ಮಾಡಿ ಆಬ್ವಿಯಸ್ಲಿ 100% ಮಾಡ್ಕೊಡ್ತೀನಿ ಸರ್. ಲೋನ್ ಯಾವ್ದು ಅವ್ರ ಡಾಕ್ಯುಮೆಂಟ್ಸ್ ಏನು ಕೊಳ್ಳಿ, ನಮ್ಗೆ ಸ್ಯಾಲರಿನೇ ಬೇಕಂತ ಇಲ್ಲ, ಅವ್ರದ್ದು IT ಬೇಕಂತ ಇಲ್ಲ, GST ಬೇಕಂತ ಇಲ್ಲ. ಓನ್ಲಿ ಸ್ಯಾಲರಿ, ಇದು ಅಕೌಂಟ್ ಟ್ರಾನ್ಸಾಕ್ಷನ್ ಮತ್ತು ಅಕೌಂಟ್ ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಯಾವ ಗಾಡಿಗೂ ತಗೊಳ್ಳಿ. ಅವರು ಚವರ್ಲೆಟ್ ಗಾಡಿ ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ, ಫೋರ್ಡ್ ಗಾಡಿ ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ, ಟಾಟಾ ಗಾಡಿ ಲೋನ್ ತಗೊಳ್ಳಿ, ಯಾವ್ದು ಎನಿ ಬ್ರ್ಯಾಂಡ್ ಕಾರ್ ಯಾವ್ದನ್ನು ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ. ಫ್ರಮ್ 2009 ಇಂದ ಬ್ಯಾಂಕ್ ಲೋನ್ ಇಲ್ಲ. ಅವ್ರಿಗೆ 2002-03 ಲೋನ್ ಬೇಕಂದ್ರೆ ಅದನ್ನು ಕೂಡ ಮಾಡ್ಕೊಡ್ತೀನಿ. ಅದು ಬೇರೆ ಬೆಂಗಳೂರಲ್ಲ ಸರ್? ಹೌದು, ಬೆಂಗಳೂರಲ್ಲಿ. ಓಕೆ. ಸೊ ಸರ್ ಆಮೇಲೆ ಮೇನ್ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಕೊಟ್ಬಿಡಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ ನಿಯರ್ ಬೈ 3rd block ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು. ಜಸ್ಟ್ ಗೊತ್ತಾಗಿಲ್ಲ ಅಂದ್ರೆ ನಮ್ ಕಾಲ್ ಮಾಡ್ಬೋದು, ನಮ್ ಲೊಕೇಶನ್ ಶೇರ್ ಮಾಡ್ತೀವಿ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀರಾ, ನೀವು ಆರಾಮಾಗಿ ಅದ್ ನೋಡ್ಕೊಂಡು ಡೈರೆಕ್ಟ್ ನಿಮ್ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಗೂಗಲ್ ಅಲ್ಲಿ ಒಂದು ಸಾಗರ್ ಕಾರ್ಸ್ ಅಂತ ಹೊಡೆದ್ರೆ ನಮ್ ಡೈರೆಕ್ಟ್ ನಮ್ ಲೊಕೇಶನ್ ಬಂದ್ಬಿಡುತ್ತೆ. ಓಕೆ. ಸೊ ಅಕಸ್ಮಾತ್ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನ್ ಕೂಡ ಡೈರೆಕ್ಟ್ ಲೊಕೇಶನ್ ಹಾಕಿರ್ತೀನಿ. ಅಲ್ಲಿಗೆ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬಂದ್ರೆ ಆರಾಮಾಗಿ ಇಲ್ಲಿಗೆ ಬರುತ್ತೆ. ಕಾರ್ ಕೂಡ ಅಥವಾ ವೆಹಿಕಲ್ ಬರ್ತೀರಾ. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಸರ್ ಬನ್ನಿ ಸರ್, ತೋರಿಸ್ತೀನಿ. ಸೊ ಹಾಗೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ.
ಯುಗಾದಿ ಹಬ್ಬಕ್ಕೆ ಬಡೂರು ಅಥವಾ ನಮ್ಮ ರೈತ ಯಾರು ನೋಡ್ತಾ ಇರ್ತೀರಾ ಒಂದು ಓಮಿನಿನ, ಸೊ ಅಂಥವ್ರಿಗೆ ಓಮಿನಿ ಡೀಟೇಲ್ಸ್ ಸಿಕ್ಸಿ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಓಮ್ನಿ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 51,000 ಕಿಲೋಮೀಟರ್ ಡ್ರಿವೆನ್ ವಿತ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 5 ಸೀಟರ್ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ ನಮ್ಮ ಬಡವರು 8 ಸೀಟರ್ ಕಾರ್ ಅಂದ್ರೆ ದೊಡ್ಡ ಗಾಡಿ ಅಂದ್ರೆ ಇದು ತಗೊಂತಾರೆ. ಯಾಕಂದ್ರೆ ಆಲ್ಮೋಸ್ಟ್ ಓಮ್ನಿ ಅಂದ್ರೆ ಡಿಮ್ಯಾಂಡೆಡ್ ಗಾಡಿ. ಆ ಕಾಲದಲ್ಲಿ ನಿಮ್ಗೆ ಓಮ್ನಿ ಅಂದ್ರೆ ಒಂದು ದೊಡ್ಡ ಗಾಡಿ ತರ, ಇವಾಗ ಹೆಂಗೆ ಸ್ಕಾರ್ಪಿಯೋ, ಫಾರ್ಚುನರ್, ಇನೋವಾ ಇದೆ, ಆ ತರ ಡಿಮ್ಯಾಂಡೆಡ್ ಗಾಡಿ ಇದು. 8 ಸೀಟರ್ ಗಾಡಿ, ವೆಹಿಕಲ್ ಪೆಟ್ರೋಲ್ ಇಂಜಿನ್, ಲೋ ಬಜೆಟ್ ಅಲ್ಲಿ ಆರಾಮಾಗಿ 8 ಸೀಟರ್ 8 ಜನ ಕುತ್ಕೊಂಡು ಹೋಗ್ಬೋದು ಆ ತರ ಗಾಡಿ. 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು ಡ್ರಿವೆನ್ ಅರೌಂಡ್ 51,000 ಕಿಲೋಮೀಟರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 295 ಹೇಳ್ತಾ ಇರೋದು. ಸರ್ ಫೈನಲ್ ನಿನ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಅರೌಂಡ್ 2,70,000 ಮಾಡ್ಕೊಡ್ತೀನಿ ಸರ್. 2,70,000ಗೆ ನಿಮ್ಗೊಂದು ಓಮಿನಿ ಸಿಗ್ತದೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ ಇದು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಇಟಿಯೋಸ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಇಟಿಯೋಸ್ ಲೀವಾ ಜಿ ವರ್ಷನ್, ಪೆಟ್ರೋಲ್ ಇಂಜಿನ್, 2011 ಮಾಡಲ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದರಲ್ಲಿ ನಿಮಗೆ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಇದೆ. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 55,000 ಕಿಲೋಮೀಟರ್ ಡ್ರಿವೆನ್. ಪೆಟ್ರೋಲ್ ಇಂಜಿನ್. ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 13 ಬರುತ್ತೆ, ಲಾಂಗ್ ಅಲ್ಲಿ 14-15 ಬರುತ್ತೆ. ಜಸ್ಟ್ ಇವಾಗಲೇ ಬಂದಿರೋದು, ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಕೂಡ ಏನು ಆಗಿಲ್ಲ. ವೆಹಿಕಲ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ವೆಹಿಕಲ್ ಅಲ್ಲಿ. ಸರ್ ಇದು ಪ್ರೈಸಿಂಗ್ ಅನ್ನು ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಸರ್ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 3.5 ಹೇಳ್ತಾ ಇರೋದು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಲ್ಯಾಂಡ್ ರೋವರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಲ್ಯಾಂಡ್ ರೋವರ್ ಇದು 2012 ಮಾಡಲ್ ವೆಹಿಕಲ್, ಲಕ್ಸುರಿ ವೆಹಿಕಲ್, ಪ್ರೀಮಿಯಂ ಕಾರ್. ಯಾರು ನೋಡ್ತಾ ಇದ್ದಾರೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಇದು ವೆಹಿಕಲ್ ತಗೊಳ್ಬಹುದು. ಇದ್ರಲ್ಲಿ ನಿಮಗೆ ಡಬಲ್ ಸನ್ ರೂಫ್ ಬರುತ್ತೆ ಟಾಪ್ ಅಲ್ಲಿ. ಕೆಳಗಡೆ ಎಲ್ಲ ಏರ್ ಬ್ಯಾಗು, ABS, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ABS ಬ್ರೇಕ್ ಬರುತ್ತೆ. ಕಂಪನಿ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್, ಮ್ಯಾಗ್ವೀಲ್ ಬರುತ್ತೆ, ಬ್ಯಾಕ್ ವೈಫರ್. ಒಂದು ಲಕ್ಸುರಿ ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ರೆ ಅಂದ್ರೆ ಆರಾಮಾಗಿ ಗಾಡಿ ತಗೊಳ್ಬಹುದು. ಯಾಕಂದ್ರೆ ವೆಹಿಕಲ್ ಇಲ್ಲಿ ಕಂಫರ್ಟೇಬಲ್ ಲಕ್ಸುರಿನೇ ಬೇರೆ ಇರುತ್ತೆ ಸರ್. ಇದರಲ್ಲಿ ಲೆದರ್ ನಿಮಗೆ ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ನೋಡಬಹುದು. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. SE ವೇರಿಯಂಟ್ ಇದು. ಸೊ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್, ಆಮೇಲೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್, ARBMs, ORBMs, ಆಮೇಲೆ ಆಟೋಮೆಟಿಕ್ ಅಲ್ಲ ಸರ್ ಇದು? ಹೌದು ಸರ್, ಆಟೋಮೆಟಿಕ್ ಕಾರು. ಡೀಸೆಲ್ ಅಲ್ಲ ಸರ್? ಡೀಸೆಲ್ ಇಂಜಿನ್, 2012 ಮಾಡಲ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 15 lakhs ಹೇಳ್ತಾ ಇದ್ರು. ಫೈನಲ್ ಆಗಿ ನಿಮ್ ಚಾನಲ್ ನೋಡ್ಕೊಂಡು ಬಂದೆ ಸರ್, 11.5 ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ 4.5 ಲಕ್ಷ ಕಮ್ಮಿ. ಹೌದು ಕಿರಣಿ, 4.5 ಲಕ್ಷ ಕಮ್ಮಿ ಮಾಡಿ ನಿಮಗೆ 11,75,000 50 ಸರ್. 1150 ಕೊಡ್ತೀನಿ ಸರ್. ಓಕೆ, 1150ಗೆ ನಿಮಗೆ ಒಂದು ಲ್ಯಾಂಡ್ ರೋವರ್ ಸಿಗ್ತದೆ. ಓಕೆ ಸರ್. ಸ್ನೇಹಿತರೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ 2011 ಮಾಡಲ್, ಪೆಟ್ರೋಲ್ ಇಂಜಿನ್, EXI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 60,000 ಕಿಲೋಮೀಟರ್ ಡ್ರಿವೆನ್. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಇವಾಗಲೇ ಬಂದಿರೋದು. ರೀಫಬ್ ಏನಾಗಿಲ್ಲ ಇದು, ಇನ್ನು ರೀಫಬ್ ಎಲ್ಲ ಮಾಡ್ಬೇಕು, ಎಲ್ಲ ಮಾಡ್ಕೊಡ್ತೀನಿ ರೀಫಬ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಒಳಗಡೆ ಎಲ್ಲ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಒಳಗಡೆ ಎಲ್ಲ ಕಂಪನಿ ಸೀಟ್ಸ್ ಇದೆ ನಿಮಗೆ. ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಟೈರ್ಸ್ ಆಗಲಿ, ಬಾಡಿ ಲೈನ್ ಆಗಲಿ, ಇಂಜಿನ್ ಸಸ್ಪೆನ್ಷನ್ ಎಲ್ಲ ಜಸ್ಟ್ ಇವಾಗಲೇ ಬಂದು ಇನ್ನೂ ರೀಫಾರ್ಮ್ ಮಾಡಿಲ್ಲ. ಇದು ಡೀಸೆಲ್ ಅಲ್ಲ ಸರ್? ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ 13-14 ಬರುತ್ತೆ, ಲಾಂಗ್ ಅಲ್ಲಿ ನಿಮಗೆ 16-17 ಬರುತ್ತೆ ಮೈಲೇಜ್. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, 11 ಮಾಡಲ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 245 ಹೇಳ್ತಾ ಇರೋದು. ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. 2,10,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಫಿಗೋ 11 ಮಾಡಲ್ ಫೋರ್ಡ್ ಫಿಗೋ ಸಿಂಗಲ್ ಓನರ್ ಕಾರ್ ಕೊಡ್ತಾ ಇದ್ದೀನಿ. ಓಕೆ ನೋಡಿ, ಸಿಂಗಲ್ ಓನರ್ ವೆಹಿಕಲ್ ಕೂಡ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್ ನ. ಓಕೆ ಸರ್. ಸ್ನೇಹಿತರೆ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು, ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು 195 ಹೇಳ್ತಾ ಇರೋದು ಸರ್. ಫೈನಲ್ 1,70,000 ಮಾಡ್ಕೊಡ್ತೀನಿ ಸರ್. 1,70,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಫ್ಲಿಯನ್ಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ರೆನಾಲ್ಟ್ ಫ್ಲಿಯನ್ಸ್ 2011 ಮಾಡಲ್ ಇದು, ಟಾಪ್ ಎಂಡ್ ವೇರಿಯಂಟ್ ವಿತ್ ಬಟನ್ ಸ್ಟಾರ್ಟ್ ಇರೋದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಫೋಗ್ ಲ್ಯಾಂಪ್ಸ್ ಎಲ್ಲ ಟಾಪ್ ಅಂಡ್ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. 11 ಮಾಡಲ್. ಕಂಪನಿ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಳಗಡೆ ಎಲ್ಲ ಕಂಪನಿ ನಿಮಗೆ ಸಿಸ್ಟಮ್ ಎಲ್ಲ ಬಂದಿದೆ, ಆಟೋ AC ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 80,000 ಕಿಲೋಮೀಟರ್ ಡ್ರಿವೆನ್ ಫ್ಲಿಯನ್ಸ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಅರೌಂಡ್ 3,40,000 ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಇಂಜಿನ್. ಡೀಸೆಲ್ ವೇರಿಯಂಟ್ ಒಂದು ರೆನಾಲ್ಟ್ ಫ್ಲಿಯನ್ಸ್ ಸಿಗ್ತದೆ. ಅದು ನಿಮಗೆ 3,40,000ಗೆ. ಅದು ಒಳ್ಳೆ ಸಿಡಾನ್ ವೆಹಿಕಲ್ ರೆನಾಲ್ಟ್ ಅಲ್ಲಿ. ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್. ಸೊ ಹಾಗೆ ನನಗೆ ಈ ಸಿಡಾನ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಸಿಡಾನ್ ಇದೆ, ಅದು ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಅನ್ಬೋದು. ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಸ್ವಿಫ್ಟ್ ಡಿಸೈರ್ 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 83,000 ಕಿಲೋಮೀಟರ್ ಡ್ರಿವೆನ್, VDI ವರ್ಷನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದಕ್ಕೂ
ಡ್ರಿವೆನ್ 83 ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್ ನೋಡಬಹುದು. ಬಾಡಿ ಲೈನ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಟೈರ್ಸ್ ಕೂಡ 75-80% ಇದೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಲೆದರ್ ಸೀಟ್ಸ್, ಕಂಪನಿ ಲೆದರ್ ಸೀಟ್ಸ್ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪ್ರೈಸಿಂಗ್ ಕೂಡ ಕಸ್ಟಮರ್ ಜಾಸ್ತಿ ಹೇಳ್ತಾ ಇಲ್ಲ, ಅರೌಂಡ್ 4,85,000 ಹೇಳ್ತಾ ಇದ್ದಾರೆ ಸರ್. ಫೈನಲ್ ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 4,55,000 ಮಾಡ್ಕೊಡ್ತೀನಿ ಸರ್. 4,55,000 ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಅದು ನಿಮಗೆ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ವೇರಿಯಂಟ್ ಸರ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬನ್ನಿ ಹೋಂಡಾ ಅಮೇಜ್. ಓಕೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಹೋಂಡಾ ಅಮೇಜ್ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. SMT ವೇರಿಯಂಟ್, SMT ಇದು ಎಸ್ ವೇರಿಯಂಟ್, ಅದು ಡೀಸೆಲ್ ವೇರಿಯಂಟ್, ಐವಿಟೆಕ್ ಡೀಸೆಲ್ ಸರ್. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಆಲ್ಮೋಸ್ಟ್ 4 ಪವರ್ ವಿಂಡೋ ಬರುತ್ತೆ. ಕಂಪನಿ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ಡೀಸೆಲ್ ಇಂಜಿನ್. ಶಿಫ್ಟ್ ಡಿಸೈರ್ ಸೇಮ್ ಶಿಫ್ಟ್ ಡಿಸೈರ್ ಶಾರ್ಟ್ ಡಿಕ್ಕಿ ತರಾನೇ ಬರುತ್ತೆ. ಮಾರುತಿಯಲ್ಲಿ ಶಿಫ್ಟ್ ಡಿಸೈರ್ ಸಿಗುತ್ತೆ, ಹೋಂಡಾದಲ್ಲಿ ಅಮೇಜ್ ನೀವು ತಗೊಳ್ಬಹುದು. ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 71,000 ನೋಡಿದೆ ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಅಮೇಜ್ 4,10,00,000 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ಸರ್. ಫೈನಲ್ 3,95,000 ಮಾಡ್ಕೊಡ್ತೀನಿ ಸರ್. 3,95,000 ನಿಮ್ಗೆ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಸಿಗ್ತದೆ. ಆಲ್ಮೋಸ್ಟ್ ನಿಮಗೆ ಸಿಗುತ್ತೆ ಪೆಟ್ರೋಲ್ ವೇರಿಯಂಟ್ ಗಾಡಿಲಿ, ಬಟ್ ಡೀಸೆಲ್ ವೇರಿಯಂಟ್ ಸಿಗ್ತದೆ. ಸೊ ಮೈಲೇಜ್ ಏನಕ್ಕೆ ಸಿಗ್ಬೇಕು ಸರ್? ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಸರ್. ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. 22-23 ಮ್ಯಾಕ್ಸಿಮಮ್ ಮೈಲೇಜ್ ಲಾಂಗ್ ಅಲ್ಲಿ ಬರುತ್ತೆ. ನೀವು ಡಿಸೈರ್ ಶಿಫ್ಟ್ 2012 ನಾನು ಹೇಳಿದೆ ಪ್ರೈಸ್. ಇದು ಅಮೇಜ್ ನಿಮಗೆ 2013 ಮಾಡಲ್ ಕೊಡ್ತಾ ಇದ್ದೀನಿ. ಓನ್ಲಿ ಫಾರ್ 3,95,000 ಫಿಕ್ಸೆಡ್ ಪ್ರೈಸ್. ಅದಾದ್ರೆ ನಿಮಗೆ 4,25,000 ಆಗುತ್ತೆ. ಇದು 4,30,000 ಆಗುತ್ತೆ. ಇದು 3,95,000 ಸಿಗುತ್ತೆ. ಸೊ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ವೇರಿಯಂಟು. ಸೊ ಆಲ್ಮೋಸ್ಟ್ ಲೈಕ್ ಸೇಮ್ ಮೈಲೇಜ್ ಎರಡೂ. ಬಟ್ ನೋಡಿ, ಒಂದು ಒಳ್ಳೆ ಚಾಯ್ಸ್ ಮಾಡ್ಕೊಂಡು ಹೋಗಿ ಅನ್ಬೋದು ಸ್ನೇಹಿತರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಹುಂಡೈ ವರ್ನಾ ಡೀಸೆಲ್ ವೇರಿಯಂಟ್ ಇದು. 2010 ಮಾಡಲ್ ಟ್ರಾನ್ಸ್ಫಾರ್ಮ್ ಆಟೋಮೆಟಿಕ್ ಕಾರ್ ಇದು. ಏನ್ ಸರಿ ಸತಿ ಫುಲ್ ಡೀಸೆಲ್ ಗಾಡಿ ಇಟ್ಬಿಟ್ಟಿದ್ದೀರಾ? ಏನ್ ಮಾಡ್ಬೇಕು ಸರ್, ಆಲ್ಮೋಸ್ಟ್ ನಾನು ಡೀಸೆಲ್ ಗಾಡಿಗೆ ಇಡ್ತಾ, ಯಾಕಂದ್ರೆ ಹೊಸ ಗಾಡಿಗಳು ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಡಿಮ್ಯಾಂಡ್ ಇದೆ ಅಂತ ಗಾಡಿಗಳು ಡೀಸೆಲ್ ಗಾಡಿಗಳು ಹಾಕಿದ್ದೀನಿ. ಇದು ಬಂದ್ಬಿಟ್ಟು 2010 ಟ್ರಾನ್ಸ್ಫಾರ್ಮ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ಕಾರು ಸರ್. ಇದು ಆಟೋಮೆಟಿಕ್ ಆರಾಮಾಗಿ ಸಿಟಿಯಲ್ಲಿ ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಕ್ಕೆ. ಡೀಸೆಲ್ ಇಂಜಿನ್ ಇರುತ್ತೆ, ಮೈಲೇಜ್ ಕೂಡ ಬರುತ್ತೆ. ಡೀಸೆಲ್ ಇಂಜಿನ್ ಆರಾಮಾಗಿ ಯೂಸ್ ಮಾಡಬಹುದು. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ABS ಬ್ರೇಕ್ ಬರುತ್ತೆ. ಇದರಲ್ಲಿ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಟೋಮೆಟಿಕ್ ವರ್ನಾ ಸರ್. ಇದು ಡ್ರಿವೆನ್ ಅರೌಂಡ್ 82,000 ನೋಡಿದೆ ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನಿಂದ ನೋಡ್ಕೊಂಡ್ ಬಂದ್ರೆ 3,30,000 ಮಾಡ್ಕೊಡ್ತೀನಿ ಸರ್. 3,30,000 ನಿಮಗೆ ಒಂದು ಹುಂಡೈ ವರ್ನಾ ಸಿಗ್ತಾ ಇದೆ, ಡೀಸೆಲ್ ವೇರಿಯಂಟ್ ಅದನ್ನು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು i20 ಇದೆ, ಇದ್ರ ಡೀಟೇಲ್ಸ್ ಸರ್. i20 ಬಂದ್ಬಿಟ್ಟು 2017 ಮಾಡಲ್, ಆಸ್ಟಾ ವೇರಿಯಂಟ್, ಟಾಪ್ ಎಂಡ್, ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ಗ್ರೇ ಕಲರ್, ಪೆಟ್ರೋಲ್ ಇಂಜಿನ್ ಅದು. ನೋಡಬಹುದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಸ್ಟಾದಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬಂದೆ, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಫೋಗ್ ಲ್ಯಾಂಪ್ಸ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇದೆ, ಟೆಸ್ಟಿಂಗ್ ಸಿಸ್ಟಮ್ ಇದೆ, ರಿವರ್ಸ್ ಸೆನ್ಸರ್ಸ್ ಕೂಡ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್ ಕೂಡ ಇದೆ. ಫುಲ್ಲಿ ಆಪ್ಷನ್. ಒನ್ಲಿ ಬಟನ್ ಸ್ಟಾರ್ಟ್ ಬಿಟ್ಟು ಮಿಕ್ಕಿದೆಲ್ಲ ನಿಮಗೆ ಆಲ್ಮೋಸ್ಟ್ ಬಂದಿದೆ ಆಸ್ಟಾದಲ್ಲಿ ನಿಮಗೆ ಸರ್. ಒನ್ಲಿ ಡ್ರಿವೆನ್ 52,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಸರ್. ಇದು ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 725 ಹೇಳ್ತಾ ಇರೋದು ಸರ್. ಇದು ಫೈನಲ್ ಆಫರ್ ಓನ್ಲಿ ಫಾರ್ ಉಗಾದಿ ಆಫರ್ಗೆ 6.5 ಮಾಡ್ಕೊಡ್ತೀನಿ ಸರ್. 6.5ಗೆ ನಿಮಗೆ ಒಂದು i20 ಸಿಗ್ತಾ ಇದೆ. ಸೊ ಬಂದ್ರೆ ಒಂದು ಒಳ್ಳೆ ಹ್ಯಾಚ್ ಬ್ಯಾಕ್ ಗಾಡಿ ಕೂಡ ಅನ್ಬೋದು ಸ್ನೇಹಿತರೆ. ಅದನ್ನು ಕೂಡ 17 ಮಾಡಲ್ ಕೊಡ್ತಾ ಇದ್ದೀನಿ, ಸಿಂಗಲ್ ಓನರ್ ವೆಹಿಕಲ್ ಸರ್. ಚಾಲೆಂಜ್ ಆಗಿ ಹೇಳ್ತೀನಿ, ಇದು KA ನಂಬರ್. ಆಚೆ ಕಡೆ ನಂಬರ್ ಇದ್ರೆ ನಿಮ್ಗೆ ಸಿಗ್ಬೋದು. ಮಾರ್ಕೆಟ್ ಅಲ್ಲಿ ಸುಮಾರು ಗಾಡಿಗಳು ಬಂದಿದೆ ಆಚೆ ಕಡೆ, KA ದಿಲ್ಲಿ, ಹರಿಯಾಣ. ಅದು ಇದು KA ನಂಬರ್ ಕೊಡ್ತಾ ಇದ್ದೀನಿ. ಫೈನಲ್ 6.5 ಮಾಡ್ಕೊಡ್ತೀನಿ, 17 ಮಾಡಲ್. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ 15 ಮಾಡಲ್ ಆಲ್ಮೋಸ್ಟ್ ಲೈಕ್ ನಿಮ್ಗೆ 6 ಲಕ್ಷ ಓಡ್ತಾ ಇದೆ. ಬಟ್ ಇಲ್ಲಿ 17 ಮಾಡಲ್ ನಿಮ್ಗೆ 6,50,000ಗೆ ಕೊಡ್ತಾ ಇದ್ದಾರೆ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ. ಸೊ ಹಾಗೆ ನಮ್ಮದು ಈ ಹ್ಯಾಚ್ ಬ್ಯಾಕ್ ವೆಹಿಕಲ್ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಒಂದು ಬ್ರೆಜಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ನೋಡಬಹುದು ಹೋಂಡಾ ಮಾರುತಿ ಬ್ರಿಜಾ ಕಾಂಪ್ಯಾಕ್ಟ್ XUV ವೆಹಿಕಲ್, ZDI ವೇರಿಯಂಟ್, ಟಾಪ್ ಅಂಡ್ ಡ್ಯೂಲ್ ಟೋನ್, ಡಬಲ್ ಕಲರ್ ZDI ವೇರಿಯಂಟ್.
ರೆಡ್ ಅಂಡ್ ಬ್ಲಾಕ್ ಕಲರ್ ನೋಡಬಹುದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಇದು ಟಾಪ್ ಎಂಡ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಟಾಪ್ ಬ್ಲಾಕ್ ಕಲರ್ ಬರುತ್ತೆ, ರೈಟ್ ರೌಂಡ್ ನಿಮಗೆ ರೆಡ್ ಕಲರ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 10,25,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ 9,20,000 ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕಮ್ಮಿ ಮಾಡ್ತಾ ಇದೀರಾ? ಹೌದು ಸರ್. ನೋಡಿ 1 ಲಕ್ಷ ಕಮ್ಮಿ ಮಾಡ್ತಿದ್ರೆ ಆಲ್ಮೋಸ್ಟ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ನೋಡಿ. 10,25,000 ಹೇಳಿ 9,25,000 ಫೈನಲ್ ಮಾಡ್ಕೊಡ್ತೀವಿ. ಹೌದು. ಓಕೆ ಸರ್. ಸ್ನೇಹಿತರೆ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಹೋಂಡಾ ಬ್ರಿಯೋ SMT ವೇರಿಯಂಟ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 61,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡಬಹುದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ, ಕಂಪನಿ ಸಿಸ್ಟಮ್, ಸ್ಟೇರಿಂಗ್, ಆಟೋ ಕಂಟ್ರೋಲಿಂಗ್, ಮ್ಯಾಗ್ವಿಲ್ ಎಲ್ಲ ಇದೆ. VMT ವೇರಿಯಂಟ್, ಟಾಪ್ ವೇರಿಯಂಟ್ ಇದು ವಿತ್ ABS ಬ್ರೇಕ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ಸ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ವೆಹಿಕಲ್ ಅಂತ ಹೇಳ್ಬೋದು. VMT ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 3,35,000 ಹೇಳ್ತಾ ಇರೋದು ಸರ್. ಫೈನಲ್ ಲಿಂಕ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ 3,15,000 ಮಾಡ್ಕೊಡ್ತೀನಿ ಸರ್. 3,15,000 ನಿಮಗೆ ಒಂದು ಹೋಂಡಾ ಬ್ರಿಯೋ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಚವರ್ಲೆಟ್ ಬೀಟ್ ಇದೆ, ಇದು ಡೀಟೇಲ್ಸ್ ಸರ್. ಇದು ನೋಡ್ತಾ ಇದೆ ಚವರ್ಲೆಟ್ ಬೀಟ್ 2013 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಡೀಸೆಲ್ ಇಂಜಿನ್ ಇದು ಸಿಂಗಲ್ ಓನರ್ ವೆಹಿಕಲ್. ಅರೌಂಡ್ ಡ್ರಿವೆನ್ 72,000 ಕಿಲೋಮೀಟರ್. ಸಿಲ್ವರ್ ಕಲರ್ ವೆಹಿಕಲ್. PS ವೇರಿಯಂಟ್. PS ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಒಳಗಡೆ ನೋಡಬಹುದು ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಸ್ಟಮರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ ಟೈರ್ಸ್ ಎಲ್ಲ 65-70% ಟೈರ್ಸ್ ಕೂಡ ಇದೆ ಸರ್. ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ ಮೈಲೇಜ್ 18 ಬರುತ್ತೆ. ಚವರ್ಲೆಟ್ ಬೀಟ್ ಲಾಂಗ್ಲಿ 20+ ಬರುತ್ತೆ ಸರ್. ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 2,60,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಸರ್. ಈ ಉಗಾದಿ ಆಫರ್ಗೆ ಕೊಡ್ತಾ ಇದ್ದೀನಿ. 2,10,000 ಮಾಡ್ಕೊಡ್ತೀನಿ ಸರ್. 2,10,000 ನಿಮ್ಗೆ ಒಂದು ಚವರ್ಲೆಟ್ ಬೀಟ್ ಸಿಗ್ತದೆ. ಅದು 2013 ಮಾಡಲು. ಸೊ ಒಳ್ಳೆ ಮೈಲೇಜ್ ಬರೋ ವೆಹಿಕಲ್ ಬಂದರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ಸ್ನೇಹಿತರೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಕರ್ನಾಟಕ ಗಾಡಿನೇ ಅನ್ಬೋದು. ಒಂದು ಆಡಿ A7 A6 Q3 ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಆಡಿ Q3 K ನಂಬರ್ ನೋಡಬಹುದು. ಫ್ಯಾನ್ಸಿ ನಂಬರ್ 2525 ಗಾಡಿ ನಂಬರ್. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 2015 ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ವಿತ್ ಶೋರೂಮ್ ರೆಕಾರ್ಡ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಇದು ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ವಿತ್ ಏರ್ ಬ್ಯಾಗ್ಸ್, ABS ಅಂಡ್ ಸನ್ ರೂಫ್ ಕೂಡ ಬರುತ್ತೆ. ಲಕ್ಸುರಿ ವೆಹಿಕಲ್, ಲಕ್ಸುರಿ ಪ್ರೀಮಿಯಂ ಕಾರು. ಯಾರೋ ನಿಮಗೆ ಒಂದು ಲಕ್ಸುರಿ ಪ್ರೀಮಿಯಂ ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದಾರೆ, ಅವರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು ವೆಹಿಕಲ್ ಅಂತ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ರೈಟ್ ರೌಂಡ್ ಬಾಡಿ ಲೈನ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಡಿ Q3 ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ವೆಹಿಕಲ್ ಅಲ್ಲಿ ಅಂತ ಗುಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದರಲ್ಲಿ ಹೌದು ನೋಡ್ಬೋದು. ಬನ್ನಿ ಒಳಗಡೆ ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಓಪನ್ ಮಾಡಿ. ಸೊ ಇಂಟೀರಿಯರ್ ಫೀಚರ್ಸ್ ಏನು ಮಾಡ್ಬೋದು ಸರ್ ಇದಕ್ಕೆ? ನೋಡ್ಬೋದು ಸರ್. ಫ್ಯೂಚರ್ಸ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ನಿಮಗೆ ಏರ್ ಬ್ಯಾಗ್ಸ್ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. ಅಂಡ್ ಡಬಲ್ ಸನ್ ರೂಫ್ ಬರುತ್ತೆ ಮೇಲೆ ನಿಮಗೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಲಕ್ಸುರಿ ವೆಹಿಕಲ್ ಮೇಂಟೈನ್ ಮಾಡಿದ್ದಾರೆ. 85,000 ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. 1 ಕಿಲೋಮೀಟರ್ ಟ್ಯಾಂಪ್ ಆಗಿಲ್ಲ. ನೀವು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಎಲ್ಲ ಕೊಡ್ತೀನಿ ನಿಮಗೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿ ಆಡಿ Q3 ಗೆ ವೆಹಿಕಲ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 21 lakhs ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಸರ್, ಒಂದೇ ಬೆಲೆ. ಉಗಾದಿದು ಆಫರ್ದು, ಹೊಸ ವರ್ಷದ ಉಗಾದಿ ಆಫರ್ದು ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಅರೌಂಡ್ 18.5 ಮಾಡ್ಕೊಡ್ತೀನಿ ಸರ್. 18.5ಗೆ ನಿಮ್ಗೊಂದು ಆಡಿ Q3 ಸಿಗ್ತಾ ಇದೆ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸ್. ಅದು ಕಾಂಪ್ಯಾಕ್ಟ್ SUV ಬೆಸ್ಟ್ ವೆಹಿಕಲ್ ಕೂಡ. ಅದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಆರಾಮಾಗಿ ಓಡಿಸ್ಕೊಂಡಿರ್ಬೋದು ವೆಹಿಕಲು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಚಿಕ್ಕಮಂಗ್ಳೂರು, ಮಂಗಳೂರು ಅಂಥವ್ರಿಗೆ ಬೆಸ್ಟ್ ಹೇಳಿ ಮಾಡಿಸಿದ ಗಾಡಿ ಅಂದರೆ ಒಂದು ರೆನಾಲ್ಟ್ ಕ್ವಿಡ್. ಇದ್ರ ಡೀಟೇಲ್ಸ್ ಇದೆ ಸರ್. ಇದು ಬಂದ್ಬಿಟ್ಟು ರೆನಾಲ್ಟ್ ಕ್ವಿಡ್ ಆಲ್ಮೋಸ್ಟ್ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಚಿಕ್ಕ ಗಾಡಿ, ಒಂದು ಮೈಲೇಜ್ ಗಾಡಿ ಬೇಕಂತ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ಅಂತ ತಗೊಳ್ಬಹುದು. 2018 ಮಾಡಲ್ ರೆನಾಲ್ಟ್ ಕ್ವಿಡ್ ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 60,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಗುಡ್ ಕಂಡೀಷನ್ ಅಲ್ಲಿ. ಸಿಂಗಲ್ ಓನರ್ 18 ಮಾಡಲ್ ವಿತ್ ಲೆದರ್ ಸೀಟ್ಸ್ ಎಲ್ಲ ಹೊಸ ಲೆದರ್ ಸೀಟ್ಸ್, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಖರ್ಚು ಮಾಡೋದಿಲ್ಲ. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ 18-19 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. XL ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್.
ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,85,000 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 3,40,000 ಮಾಡ್ಕೊಡ್ತೀನಿ ಸರ್. 3,40,000ಕ್ಕೆ 14 ಮಾಡಲು 18 ಮಾಡಲ್ ಸರ್. 18 ಮಾಡಲು ಹೌದು. ಆಲ್ಮೋಸ್ಟ್ ನಿಮ್ಗೆ 16 ಮಾಡಲೇ 3,25,000 ಹೇಳ್ತಾರೆ. ಇವ್ರು ನಿಮ್ಗೆ 18 ಮಾಡಲೇ ನಿಮಗೆ 3,40,000 ಕೊಡ್ತಾ ಇದ್ದಾರೆ. ಸೊ ಬೇಗ ಬಂದರೆ ಬೇಗ ತೊಗೊಂಡೋಗಿ ವೆಹಿಕಲ್. ಓಕೆ ಸರ್. ಸೊ ಹಾಗೆ ಒಳ್ಳೆ ಸಿಡಾನ್ ಗಾಡಿ ಒಂದು ಆಡಿ A6 ಇದೆ. ಇದ್ರ ಡೀಟೇಲ್ಸ್ ಸರ್. ಆಡಿ A6 2011 ಮಾಡಲ್ ಲಕ್ಸುರಿ ಅಂತ ಇದನ್ನು ಕೂಡ ಹೇಳ್ಬೋದು. ಇದನ್ನು ಕೂಡ KA ನಂಬರ್, ನಾವು ಆಚೆ ಕಡೆ ನಂಬರ್ಸ್ ನಾವು ಸೇಲ್ ಮಾಡಲ್ಲ. KA ನಂಬರ್ KFD ಫ್ಯಾನ್ಸಿ ನಂಬರ್ 0990 ವೆಹಿಕಲ್ ನಂಬರ್ ನೋಡ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ಕಾರ್, ಯಾರು ಸೆಡಾನ್ ಕಾರು ಒಂದು ಲಕ್ಸುರಿ ಪ್ರೀಮಿಯಂ ಸೆಗ್ಮೆಂಟ್ ನೋಡ್ತಾ ಇದ್ದೀರಾ ಅಂದ್ರೆ ಇದು ತಗೊಳ್ಬಹುದು. 2011 ಮಾಡಲ್ ಆಡಿ A6 ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಇದು ವೆಹಿಕಲ್ ಸರ್. ಇದರಲ್ಲಿ ನಿಮಗೆ ಒಳಗಡೆ ಇಂಟೀರಿಯರ್ ನೋಡಬಹುದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಪ್ಲಸ್ ಸನ್ ರೂಫ್ ಕೂಡ ಬರುತ್ತೆ. ಮ್ಯಾಗ್ವಿಲ್ ಆಟೋಮೆಟಿಕ್ ಫುಲ್ಲಿ ಆಪ್ಷನ್ ಸರ್. ಇದು ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಎಲ್ಲ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಸರ್. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 87,000 ರಿಕಾರ್ಡೆಡ್. ಅದನ್ನು ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸು, ನೋ ಮೀಟರ್ ಟೈಮ್, ನಥಿಂಗು. ಸೊ ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್ ಒಂದು ಆಡಿ A6 ನೋಡ್ತಾರೆ ನೋಡಿ, ಚೆನ್ನಾಗಿದೆ ಗಾಡಿ ಕೂಡ. ಸೊ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ 10 ಲಕ್ಷ ಹೇಳ್ತಾ ಇದ್ರು ಸರ್. ಸರ್ ಫೈನಲ್ ಯುಗಾದಿ ಆಫರ್ಗೆ 8,70,000 ಮಾಡ್ಕೊಡ್ತೀನಿ ಸರ್. 1,30,000 ಕಮ್ಮಿ ಮಾಡಿ ನಿಮಗೆ 8,70,000ಕ್ಕೆ ಒಂದು ಆಡಿ A6 ಸಿಗ್ತದೆ. 2011 ಮಾಡಲು. ಸೊ ನೋಡಿ, ಆಲ್ಮೋಸ್ಟ್ ಲೈಕ್ ಬಂದರೆ ಒಂದು ಒಳ್ಳೆ ಪ್ರೈಸು. ಅಕಸ್ಮಾತ್ ಯಾರಾದರೂ ಹುಂಡೈ ವಾರ್ನ ಯಾರು 13-14 ಮಾಡಲು ತೊಗೊಂಡು ಆರಾಮಾಗಿ ಗಾಡಿ ತೊಗೊಂಡ್ಬಿಡ್ಬೋದು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ವೆಹಿಕಲ್ನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ. ಇದ್ರ ಡೀಟೇಲ್ಸ್ ಇದೆ ಸರ್. ಫೋರ್ಡ್ ಫಿಗೋ ಬಂದ್ಬಿಟ್ಟು 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ZXi ವೇರಿಯಂಟ್, ಡೀಸೆಲ್ ವೇರಿಯಂಟ್ ನೋಡ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ ಅವಾಗ ನೋಡಿದ್ವಿ ನೀವು, ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್, 11 ಮಾಡಲ್, ಸಿಂಗಲ್ ಓನರ್ ನೋಡ್ಬೋದು. ಒಳಗಡೆ ಇಂಟೀರಿಯರ್ ಗುಡ್ ಕಂಡೀಷನ್ ಅಲ್ಲಿ ಇಕ್ಕಿದ್ದಾರೆ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್. ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಫೋಗ್ ಲ್ಯಾಂಪ್ಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಫೋರ್ಡ್ ಫಿಗೋಗೆ ಡೀಸೆಲ್ ಇಂಜಿನ್, ಫೋರ್ಡ್ ಫಿಗೋಗೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,65,000 ಹೇಳ್ತಾ ಇರೋದು. ಸರ್ ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 2,45,000 ಮಾಡ್ಕೊಡ್ತೀನಿ ಸರ್. ಓಕೆ ನೋಡಿ, ಇದು ಕೂಡ 2,45,000ಕ್ಕೆ ನಿಮಗೆ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್ ವೆಹಿಕಲ್. ಮೈಲೇಜ್ ನಿಮಗೆ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಲೈಕ್ ಗಾಡಿ ಎಲ್ಲ ಸಿಟಿ ಹೈವೇಲಿ ಒಂದು 20-22 ತನಕ ಆರಾಮಾಗಿ ಎತ್ಬೋದು ಗಾಡಿಲಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ. ಇದ್ರ ಡೀಟೇಲ್ಸ್ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಪ್ಯಾಕ್ಟ್ XUV ದಲ್ಲಿ ಒಂದು ಕಮ್ಮಿ ರೇಟ್ ಅಲ್ಲಿ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಬರ್ತಾ ಇದೆ. ಇವಾಗ ಫೋರ್ಡ್ ಅಲ್ಲಿ ಎಲ್ಲರೂ ತಿಳ್ಕೊಂತಾರೆ ಫೋರ್ಡ್ ಕ್ಲೋಸ್ ಆಗಿದೆ, ಫೋರ್ಡ್ ಅಲ್ಲಿ ಸುಮ್ಮನೆ ತಗೊಂಡ್ಬಿಟ್ಟು ರೀಸೇಲ್ ಅಲ್ಲಿ ಅಂತ. ಆತರ ಏನಿಲ್ಲ. ಫೋರ್ಡ್ ಅಲ್ಲಿ 2 ಗಾಡಿ ಹೋಗ್ತಾ ಇರೋದು, ಒಂದು ಫೋರ್ಡ್ ಫಿಗೋ ಅಂಡ್ ಫೋರ್ಡ್ ಇಕೋ ಸ್ಪೋರ್ಟ್ಸ್. 2 ಫಾಸ್ಟ್ ಮೂವಿಂಗ್ ಗಾಡಿ. ಅಂಡ್ ಇದು ಗಾಡಿಗೆ 2 ಎನಿ ಟೈಮ್ ತಗೊಂಡ್ ಬನ್ನಿ, ರೀಸೇಲ್ ವ್ಯಾಲ್ಯೂ ಇರುತ್ತೆ. ಅದು ಏನಿಲ್ಲ. ಇದು ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು 2013 ಮಾಡಲ್, ಟೈಟಾನಿಯಂ ವರ್ಷನ್ ಅಂಡ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. 2013 ಟೈಟಾನಿಯಂ. ಇದರಲ್ಲಿ ಟೈಟಾನಿಯಂ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್, ಆಟೋ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ. ಪ್ಲಸ್ ಇದು ಬಟನ್ ಸ್ಟಾರ್ಟ್ ಕೂಡ ಇದು ಇಕೋ. ಯಾಕಂದ್ರೆ ಟೈಟಾನಿಯಂ ಪ್ಲಸ್ ಇದು, ಪ್ಲಸ್ ಅಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರೋದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದು 5,45,000 ಹೇಳ್ತಾ ಇದ್ರು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 5,05,000 ಮಾಡ್ಕೊಡ್ತೀನಿ ಸರ್. 5,05,000 ಇನ್ನೊಂದು 5,000 ಬಿಟ್ಬಿಡಿ ಸರ್. ರೌಂಡ್ ಫಿಗರ್ ಆಯ್ತು, ಹೋಗಿ ಸರ್ ಕೊಡ್ತೀನಿ ಸರ್. 5 ಲಕ್ಷ ಕೊಡ್ತೀನಿ. ರೌಂಡ್ ಫಿಗರ್ ನಿಮ್ಗೆ 5 ಲಕ್ಷಕ್ಕೆ ಆರಾಮಾಗಿ ಮಾಡ್ಕೊಂಡು ತಗೊಂಡೋಗಿ. ಯಾಕಂದ್ರೆ ನಿಮ್ಗೆ ಈ ಗಾಡಿಗಳೆಲ್ಲ ಒಂಥರ ಚಿಂದಿ ಗಾಡಿ ಅನ್ಬೋದು. ಇಕೋ ಸ್ಪೋರ್ಟ್, ಕಾಂಪ್ಯಾಕ್ಟ್ SUV ಬೆಸ್ಟ್ ವೆಹಿಕಲ್ ಕೂಡ ನನಗೆ ಕೇಳಿದ್ರೆ. ಸೊ ಹಾಗೆ ಮುಂದೆ ಒಂದು ನಿಸಾನ್ ಟೆರೆನೋ ಇದೆ. ಇದ್ರ ಡೀಟೇಲ್ಸ್ ಸರ್. ನಿಸಾನ್ ಟೆರೆನೋ ಆಲ್ಮೋಸ್ಟ್ ಯಾರು ತಿರ್ಗಾ ಕಾಂಪ್ಯಾಕ್ಟ್ XUV ನೋಡ್ತಾ ಇರೋರಿಗೆ ಇದನ್ನು ಚಾಯ್ಸ್ ಇದೆ ನಮ್ಮ ಹತ್ರ. ನಿಸಾನ್ ಟೆರೆನೋ 2014 ಮಾಡಲ್, XUV ವೇರಿಯಂಟು, XUV ಟಾಪ್ ಎಂಡ್ ವೇರಿಯಂಟ್. XUV ವೇರಿಯಂಟ್ ಟಾಪ್ ಎಂಡ್ ಅಲ್ಲಿ ಬರೋದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಫೋಗ್ ಲ್ಯಾಂಪ್, ಆಮೇಲೆ ಕಂಪನಿ ಸಿಸ್ಟಮ್ ಬರುತ್ತೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 84,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಇಂಜಿನ್. ಮೈಲೇಜ್ ಕೂಡ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 85 PS ಇದು ಆರಾಮಾಗಿ 15-16 ಬರುತ್ತೆ. ಮೈಲೇಜ್ ಲಾಂಗ್ ಅಲ್ಲಿ 18-19 ಬರುತ್ತೆ, 20 ತನಕ ಬರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಸಾನ್ ಟೆರೆನೋ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ನಿಸಾನ್ ಟೆರೆನೋ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 5,50,000 ಹೇಳ್ತಾ ಇದ್ದಾರೆ ಸರ್. ಸರ್ ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಅರೌಂಡ್ 5,10,000 ಮಾಡ್ಕೊಡ್ತೀನಿ ಸರ್. 5,10,000 ಒಂದು ನಿಸಾನ್ ಟೆರೆನೋ ಸಿಗ್ತದೆ. ಅದು ಬಂದ್ರೆ ಒಂದು ಒಳ್ಳೆ ಪ್ರೈಸು. ಯಾರಾದರೂ ರೆನಾಲ್ಡ್ ಡಸ್ಟರ್ ಅಂತಾರೆ ಅವ್ರಿಗೆ ಸ್ವಿಚ್ ಆಗೋಕೆ ಬೆಸ್ಟ್ ವೆಹಿಕಲ್. ಆಲ್ಮೋಸ್ಟ್ ಲೈಕ್ 2 ಸೇಮ್ ಗಾಡಿನೇ,
ಬಟ್ ಏನಂದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಅಷ್ಟೇ ಗಾಡಿದು, ಇನ್ನೇನು ಚೇಂಜಸ್ ಇಲ್ಲ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಇಂಜಿನ್ ಸರ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. 5,10,000 ಫೈನಲ್ ಹೇಳ್ತಾ ಇದೀನಿ, ಇನ್ನೂ ಬೇಕಂದ್ರೆ ಬಂದ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸೊ ಇದು 110 PS 85 PS? 85 PS. ಓಕೆ 85 PS. ಅದು ನಿಮ್ಗೆ ಆಫ್ಟರ್ ಸಾರಿ ಡೈಮಂಡ್ ಕಟ್ ಅಲೈವಿಸ್ ಎಲ್ಲ ಹಾಕ್ಸಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಕೂಡ ಇದೆ, ತಲೆಗೆ ಇಟ್ಕೊಳ್ಳೋಂಗಿಲ್ಲ, ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಇದ್ರ ಡೀಟೇಲ್ಸ್ ಸರ್. ಮಾರುತಿ ಸ್ವಿಫ್ಟ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಅದನ್ನು ವೈಟ್ ಕಲರ್ ಅಂದ್ರೆ ಇನ್ನೂ ಡಿಮ್ಯಾಂಡೆಡ್ ಕಾರು. 2013 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 85,000 ರಿಕಾರ್ಡೆಡ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ, VDI ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಸಿಸ್ಟಮ್ ಕೂಡ ಇದೆ. ಪ್ಲಸ್ ನಿಮಗೆ ಅವರು ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಅಂತ ಹೇಳ್ಬೋದು. ಹೊಸ ಗಾಡಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಡಿಮ್ಯಾಂಡ್ ಆಗಿದೆ ಶಿಫ್ಟ್ VDI ಸರ್. ಇದು ಬಂದ್ಬಿಟ್ಟು 2013 ಮಾಡಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,95,000 ಹೇಳ್ತಾ ಇದ್ರು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಅರೌಂಡ್ 4,60,000 ಮಾಡ್ಕೊಡ್ತೀನಿ ಸರ್. 4,60,000 13 ಮಾಡಲ್ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಡೀಸೆಲ್ ವೇರಿಯಂಟು, ಬೇಗ ಬನ್ನಿ, ಬೇಗ ತಗೊಂಡೋಗಿ, ಯಾಕಂದ್ರೆ ಗಾಡಿ ಎಲ್ಲ ಬೇಗ ನಿಲ್ಲಲ್ಲ, ಅದಕ್ಕೋಸ್ಕರ ಸ್ನೇಹಿತರೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ವೆಹಿಕಲ್ನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಫಿಯೇಟ್ ಲೀನಿಯಾ ಲೈಟ್ ಗೋಲ್ಡ್ ಕಲರ್ ಅಲ್ಲಿ ಒಂದಿದೆ, ಇದ್ರ ಡೀಟೇಲ್ಸ್ ಸರ್. ಫಿಯೇಟ್ ಲೀನಿಯಾ 2009 ಮಾಡಲ್ ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಇಂಜಿನ್ ನಿಮಗೆ ಮೈಲೇಜ್ ಕೂಡ ಬರುತ್ತೆ, ಸೇಮ್ ಲೈಕ್ ಸ್ವಿಫ್ಟ್ ಡಿಸೈರ್ ತರಾನೇ. ಆಲ್ಮೋಸ್ಟ್ ಲೋ ಬಜೆಟ್ ಅಲ್ಲಿ ಯಾರು ಸೆಡಾನ್ ಕಾರ್, ಒಂದು ಡೀಸೆಲ್ ಕಾರ್, ಸೆಡಾನ್ ಕಾರ್ ಬೇಕು ಅಂತ ನೋಡೋರಿಗೆ ಆರಾಮಾಗಿ ಬೆಸ್ಟ್ ನನ್ನ ಪ್ರಕಾರ ಇದು ತಗೊಳ್ಬಹುದು. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಕಸ್ಟಮರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ ಡ್ರಿವೆನ್. ಇದು ಇದು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಕಸ್ಟಮರ್ ಬಂದ್ಬಿಟ್ಟು 2,85,000 ಹೇಳ್ತಾ ಇದ್ದಾರೆ ಸರ್. ಸರ್ ಫೈನಲ್ ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಅರೌಂಡ್ 2,45,000 ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ 2,45,000 ನಿಮ್ಗೊಂದು ಫಿಯೇಟ್ ಲೀನಿಯಾ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಅದು ನಿಮಗೆ ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು ಸ್ನೇಹಿತರೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಜಾಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಹೋಂಡಾ ಜಾಸ್ 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ಲಸ್ ನಿಮಗೆ ಕಿಲೋಮೀಟರ್ ಒನ್ಲಿ ಡ್ರಿವೆನ್ ಅರೌಂಡ್ 25,000 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಯಾರು ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ತಗೊಂತಾ ಇದಾರೆ, ಬೆಸ್ಟ್ ಈ ಗಾಡಿ ನನ್ನ ಪ್ರಕಾರ ಈ ಗಾಡಿ ತಗೊಳ್ಬಹುದು. ಯಾಕಂದ್ರೆ 25,000 ಅವ್ರು ಇರೋದು ಗಾಡಿ, ಹೊಸ ಗಾಡಿ ತರ ಇದೆ. ಸ್ಟೆಪ್ನಿ ಅನ್ಯೂಸ್ 2017 ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಲೋನ್ 90 to 95% ಲೋನ್ ಸಿಗ್ಬಿಡುತ್ತೆ ಕಣ್ಮುಚ್ಕೊಂಡು. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು, ಆ ಥರ ಕಂಡೀಷನ್ ಇದೆ. ಮೈಲೇಜ್ನು ಕೂಡ ಆಲ್ಮೋಸ್ಟ್ 15 ಬರುತ್ತೆ ಸಿಟಿಯಲ್ಲಿ, ಲಾಂಗ್ ಅಲ್ಲಿ 17-18 ಬರುತ್ತೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 6,85,000 ಹೇಳ್ತಾ ಇದ್ರು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 6,40,000 ಮಾಡ್ಕೊಡ್ತೀನಿ ಸರ್. 6,40,000 ನಿಮ್ಗೆ ಹೋಂಡಾ ಜಾಸ್, ನಿಮಗೆ ಅದು ವಿತ್ ಅಲಾವೀಸು, ವಿತ್ ಟೈರ್ಸ್, ಆಲ್ಮೋಸ್ಟ್ 80% ಟೈರ್ಸು, ಕಂಪ್ಲೀಟ್ಲಿ ಒಂದು ಒಳ್ಳೆ ಗಾಡಿ ಕೂಡ ಅನ್ಬೋದು. ಹೋಂಡಾ ರಿಯಬಿಲಿಟಿ ಇಂಜಿನ್ ಕೂಡ ನಿಮಗೆ ಎಲ್ಲ ಗೊತ್ತಿರುತ್ತೆ, ಅದೇನು ಎಕ್ಸ್ಟ್ರಾ ಮಾತು ಹೇಳಂಗಿಲ್ಲ. ಬಂದರೆ ಒಂದು ಒಳ್ಳೆ ಪ್ರೈಸ್ ತೊಗೊಂಡೋಗಿದ್ದು ಹೋಂಡಾ ಜಾಸ್ನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಒಂದಿದೆ, ಇದ್ರ ಡೀಟೇಲ್ಸ್ ಸರ್. ಇದು ಸ್ಕೋಡಾ ರ್ಯಾಪಿಡ್ 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್. ಇದು ಎಲಿಗೆಂಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಕ್ ವೀಲ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೇರೆ ಕಸ್ಟಮರ್ ವೆಹಿಕಲ್, ಇದು ರಿಫರ್ಬ್ ಏನ್ ಮಾಡಿಲ್ಲ, ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತೀನಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಕಸ್ಟಮರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ನೋಡಬಹುದು ವೈಟ್ ಕಲರ್ ಅಲ್ಲಿ ಇರೋದು ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ರು ಸರ್. ಫೈನಲ್ ನಿಮ್ ಚಾನಲ್ ನಿಂದ ಬಂದ್ರೆ 3,75,000 ಮಾಡ್ಕೊಡ್ತೀನಿ. 3,75,000 ಕಮ್ಮಿ ಮಾಡಿ ಆಲ್ಮೋಸ್ಟ್ ಲೈಕ್ ಒಂದು 75,000 ಡೌನ್ ಪೇಮೆಂಟ್. ಹೌದು ಸರ್, 3,75,000 ಮಾಡ್ಕೊಡ್ತೀನಿ. ಡೀಸೆಲ್ ಇಂಜಿನ್ 2012 ಮಾಡಲ್, ಎಲಿಗೆಂಟ್ಸ್ ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ಟಾಪ್ ಎಂಡ್ ವೇರಿಯಂಟ್, ಅದು ಅಲಾವೀಲ್ಸ್ ಮತ್ತೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್, ಮತ್ತೆ ಡೀಸೆಲ್ ವೇರಿಯಂಟ್ ಒಂದು ಸ್ಕೋಡಾ ರ್ಯಾಪಿಡ್. ಸೊ ನನಗೆ ಸಿಡಾನ್ ಇಷ್ಟ ಆಗ್ತಿಲ್ಲ ಅಂದ್ರೆ ನಿಮಗೆ ಒಂದು ಹ್ಯಾಚ್ ಬ್ಯಾಕ್ ಅಲ್ಲೂ ಒಂದು ಸ್ಕೋಡಾದಲ್ಲಿ ಒಂದಿದೆ, ಫ್ಯಾಬಿಯಾ ಇದೆ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಇಂಜಿನ್, ಸಿಂಗಲ್ ಓನರ್, ಒನ್ಲಿ ಡ್ರಿವೆನ್ 52,000 ಓಡಿದೆ. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿದೆ. ಸಿಂಗಲ್ ಓನರ್, ರೆಡ್ ಕಲರ್. ಆಲ್ಮೋಸ್ಟ್ ರೆಡ್ ಕಲರ್ ಅಂದ್ರೆ ಜಾಸ್ತಿ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಲುಕ್ ವೈಸ್ ಗಾಡಿ ನೋಡಬಹುದು ನೀವು, ಒಂದು ಸ್ಕ್ರಾಚ್ ಕಾಣಿಸ್ತಾ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಸಿಂಗಲ್ ಓನರ್, ಓನ್ಲಿ ಡ್ರಿವೆನ್ 42,000 ಕಿಲೋಮೀಟರ್ಸ್. ಇದೊಂದು ಟಾಪ್ ವೇರಿಯಂಟ್, ಆಂಬಿಯಂಟ್ ಪ್ಲಸ್ ವೇರಿಯಂಟ್. ಇದು ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಆಲ್ಮೋಸ್ಟ್ ನಿಮಗೆ ಸಿಸ್ಟಮ್ ಎಲ್ಲ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ₹1 ಸ್ಕ್ರಾಚ್ ಇಲ್ಲ. ಅಂಡ್ ಬ್ರ್ಯಾಂಡ್ ನೀವು ಹೊಸ ಟೈರ್ಸ್, ರೀಸೆಂಟ್ಲಿ ಹೊಸ ಟೈರ್ಸ್ ಹಾಕಿ 100 ಕಿಲೋಮೀಟರ್ ಓಡಿಸಿಲ್ಲ, ಹಂಗೆ ತಗೊಂಡ್ ಬನ್ನಿ ಬಿಟ್ಟಿದ್ದಾರೆ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್, ಔಟ್ ಆಫ್ ಮಾರ್ಕೆಟ್.
ಸರ್ ಇದು ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್, ಅರೌಂಡ್ 3,15,000 ಮಾಡ್ಕೊಡ್ತೀನಿ ಸರ್. 3,15,000ಕ್ಕೆ ನಿಮ್ಗೆ ಒಂದು ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ. ನೋಡೋಕ್ಕೂ ಚೆನ್ನಾಗಿದೆ ಗಾಡಿ ಕೂಡ ಬಂದರೆ, ಅದು ಡೀಸೆಲ್ ವೇರಿಯಂಟ್ ಒಂದು ಫ್ಯಾಬಿಯಾ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ, ಡ್ಯೂಯಲ್ ಟೋನ್ ಕಲರಲ್ಲಿ, ಸಿಲ್ವರ್ ಮತ್ತೆ ಬ್ಲ್ಯಾಕ್ ವೇರಿಯಂಟ್ ಅಲ್ಲಿ. ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಹುಂಡೈ ಕ್ರೆಟಾ 2015 ಮಾಡಲ್ ಡೀಸೆಲ್ ವೇರಿಯಂಟ್, ಸಿಲ್ವರ್ ಕಲರ್ ನೋಡ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು ವಿತ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಕಂಪನಿ ಸಿಸ್ಟಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. SS ಆಪ್ಷನಲ್ ಡ್ಯೂಲ್ ಟೂನ್ ಇದು, ಫುಲ್ಲಿ ಲೋಡೆಡ್ ಅಂತ ವೆಹಿಕಲ್ ಇದು. ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 1025 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಅರೌಂಡ್ 8,75,000 ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಒಂದೇ ಸತಿ. ಹೌದು, 8,75,000 ಮಾಡ್ಕೊಡ್ತೀನಿ ಫೈನಲ್ ಪ್ರೈಸ್. 8,75,000ಕ್ಕೆ ನಿಮ್ಗೆ ಒಂದು ಹುಂಡೈ ಕ್ರೆಟಾ ಸಿಗ್ತದೆ. ಅದು ಟಾಪ್ ಎಂಡ್ ವೇರಿಯಂಟು. ಹೌದು, ಟಾಪ್ ಎಂಡ್ ವೇರಿಯಂಟ್ 15 ಮಾಡಲ್, 87,000 ಕಿಲೋಮೀಟರ್ ಡ್ರಿವನ್. ಓಕೆ, 87,000 ಡ್ರಿವನ್ ಅಷ್ಟೇ ನಿಮಗೆ ಡ್ರಿವನ್ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ಒಂದು ಕ್ರೆಟಾನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ನಿಸ್ಸಾನ್ ಮೈಕ್ರಾ ಆಗಲ್ಲ. ಸೊ ಇಲ್ಲ ಮುಂದೆ ಒಂದು ವ್ಯಾಗನರ್ ಇದೆ, ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ವ್ಯಾಗನರ್ ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, VXE ವೇರಿಯಂಟ್. ನೋಡ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಎಲ್ಲ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ಟೈರ್ಸ್ ಕಂಡೀಷನ್ ಆಗಲಿ, ಬಾಡಿ ಲೈನು ಎಲ್ಲ ಚೆನ್ನಾಗಿದೆ. VXದಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರು ಎಲ್ಲ ಬರುತ್ತೆ. ಪ್ಲಸ್ ನಿಮಗೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲಿ ಇದೆ. ಮೈಲೇಜ್ ವೆಹಿಕಲ್, ಯಾಕಂದ್ರೆ ವ್ಯಾಗನರ್ ಅಂದ್ರೆ ಜಾಸ್ತಿ ಜನ ಇಷ್ಟಪಡ್ತಾರೆ. ಚಿಕ್ಕಮಂಗ್ಳೂರು ಸೈಡ್, ಹಾಸನ್ ಸೈಡ್ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಮೈಲೇಜ್ ಬರುತ್ತೆ, ಹೈಟ್ ಇರುತ್ತೆ, ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಜಾಸ್ತಿ ಜನ ಇಷ್ಟಪಡ್ತಾರೆ ಅಲ್ಲಿ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಸರ್ 4.5 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ 4,15,000 ಮಾಡ್ಕೊಡ್ತೀನಿ ಸರ್. ಇದು ಕೂಡ ನಿಮಗೆ 4,15,000ಕ್ಕೆ ನಿಮಗೆ ಒಂದು 2015 ಮಾಡಲ್ ಕೊಡ್ತಾ ಇದ್ದೀನಿ. ವ್ಯಾಗನರ್ ಸಿಗ್ತದೆ. ಬಂದ್ರೆ ಬೇಗ ತಗೊಂಡೋಗಿ ವ್ಯಾಗನರ್ ಎಲ್ಲ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ನಿಸಾನ್ ಮೈಕ್ರಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ನಿಸಾನ್ ಮೈಕ್ರಾ ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್, ಡೀಸೆಲ್ ಕಾರು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಟಾಪ್ ಎಂಡ್ ವೇರಿಯಂಟ್ ವಿತ್ ಬಟನ್ ಸ್ಟಾರ್ಟ್ ಇರೋದು ಇದರಲ್ಲಿ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗು, ABS ಬ್ರೇಕ್ ಬರುತ್ತೆ, ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಯಾರು ಡೀಸೆಲ್ ಗಾಡಿ, ಫುಲ್ಲಿ ಆಪ್ಷನ್ ಗಾಡಿ, ಲೋ ಬಜೆಟ್ ಅಲ್ಲಿ ತಗೊಂತಾ ಇದ್ರೆ ಇದು ಆರಾಮಾಗಿ ತಗೊಳ್ಬಹುದು. ಯಾಕಂದ್ರೆ ಕಂಫರ್ಟಬಲ್ ಇರುತ್ತೆ. ಶಿಫ್ಟ್ ತರಾನೇ ಸೇಮ್ ಇಂಜಿನ್. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ. ಲಾಂಗ್ ಅಲ್ಲಿ ನಿಮಗೆ 22-23 ಬರ್ತಾ ಇದೆ ಮೈಲೇಜ್. ಆಲ್ಮೋಸ್ಟ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಅರೌಂಡ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಗಾಡಿಗೆ 3,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ 2,80,000 ಮಾಡ್ಕೊಡ್ತೀನಿ ಸರ್. 7,80,000ಕ್ಕೆ ನಿಮಗೆ ಒಂದು ನಿಸಾನ್ ಮೈಕ್ರಾ ಸಿಗುತ್ತೆ. 11 ಮಾಡಲ್ ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀನಿ. ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ನಿಮಗೆ ನಿಸಾನ್ ಮೈಕ್ರಾ ಸಿಗುತ್ತೆ. ಪೆಟ್ರೋಲ್ ವೇರಿಯಂಟ್, ಅದು ಬೇರೆ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಬೇಗ ಬಂದರೆ ಬೇಗ ತೊಗೊಂಡೋಗಿ ವೆಹಿಕಲ್, ಯಾಕಂದ್ರೆ ಗಾಡಿ ಎಲ್ಲ ಬೇಗ ನಿಲ್ಲ, ಅದಕ್ಕೋಸ್ಕರ ನಿಲ್ತಾರೆ ಅದು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಡ್ಯೂಯಲ್ ಟೋನ್ ಕಾರಲ್ಲಿ ಒಂದು ಕ್ರೆಟಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಕ್ರೆಟಾ ಪೆಟ್ರೋಲ್ ವರ್ಷನ್. ಇದು 2019 ಮಾಡಲ್, ಡ್ರಿವೆನ್ ಅರೌಂಡ್ 39,000 ಕಿಲೋಮೀಟರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೊಸ ಗಾಡಿ ತರ ಇದೆ. ಆಲ್ಮೋಸ್ಟ್ ನಿಮಗೆ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ನೋಡಬಹುದು ಬಾಡಿ ಲೈನ್ ಎಲ್ಲ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಹೌದೌದು. ಸೊ ನೋಡ್ಬೋದು ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಟಾಪ್ ಅಂಡ್ ವೇರಿಯಂಟ್ ವಿತ್ ಸ್ಟೇರಿಂಗ್ ಆನ್ ಕಂಟ್ರೋಲ್ಸ್ ಎಲ್ಲ ಪೆಟ್ರೋಲ್ ವೇರಿಯಂಟ್ ಎಲ್ಲ. ಸರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಮೈಲೇಜ್ ನಿಮಗೆ ಸಿಟಿ ಆಲ್ಮೋಸ್ಟ್ ನಿಮಗೆ ಅರೌಂಡ್ 14-15 ಬರುತ್ತೆ. ಲಾಂಗ್ ಅಲ್ಲಿ ಒಂದು 16-17 ಎಲ್ಲ ಬರುತ್ತೆ ಸರ್ ಮೈಲೇಜ್. ಆಮೇಲೆ ನಿಮಗೆ ಟೈರ್ಸ್ ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90-95% ಟೈರ್ಸ್ ಇದೆ. ಸೊ ಚೆನ್ನಾಗಿದೆ ಗಾಡಿ ಕೂಡ ನೋಡ್ಬೋದು, ಪೆಟ್ರೋಲ್ ವೇರಿಯಂಟು. ಸೊ ಇಂಟರ್ ಫೀಚರ್ಸ್ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಒಳಗಡೆ ಫೀಚರ್ಸ್ ನೋಡ್ಬೋದು. ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಕಂಪನಿ ಸಿಸ್ಟಮ್ ಬಂದಿದೆ ನಿಮಗೆ. ಆಲ್ಮೋಸ್ಟ್ ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಲೆದರ್ ಸೀಟ್ಸ್ ಎಲ್ಲ ಬಂದಿದೆ ಶೋರೂಮ್ ಇಂದ. ಟಾಪ್ ಎಂಡ್ ವೇರಿಯಂಟ್ ಇದು, ಬಟನ್ ಸ್ಟಾರ್ಟ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 12,25 ಹೇಳ್ತಾ ಇದ್ರು ಪ್ರೈಸಿಂಗ್. ಸರ್ ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಅರೌಂಡ್ 10,75,000 ಮಾಡ್ಕೊಡ್ತೀನಿ ಸರ್. 10,75,000ಗೆ ನಿಮಗೆ ಒಂದು ಹುಂಡೈ ಕ್ರೆಟಾ, ಅದು 2019 ಮಾಡಲ್ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್.
ಅದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬೇಕಲ್ಲ ಸರ್? ಹೌದು ಸರ್, ಇದು ಮ್ಯಾನ್ಯುವಲ್ ವರ್ಷನ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸೆಲೆರಿಯೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಸೆಲಿರಿಯೋ ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. ನೋಡ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ. 2014 ಮಾಡಲ್ ಆಟೋಮೆಟಿಕ್ ಕಾರು. ತಗೊಂಡೋಗಿ ₹1 ಖರ್ಚು ಮಾಡಲ್ಲ. ಜಸ್ಟ್ ನೀವು ಅರೌಂಡ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ವೆಹಿಕಲ್ ನೋಡ್ಬೋದು, ವೆಹಿಕಲ್ ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಆಗಲಿ, ಬಾಡಿ ಲೈನ್, ಎಕ್ಸ್ಟೀರಿಯರ್ ಎಲ್ಲ ಡ್ರಿವೆನ್ ಅರೌಂಡ್ 60,000 ಕಿಲೋಮೀಟರ್ ಡ್ರಿವೆನ್. ಆಟೋಮೆಟಿಕ್ ಕಾರು. ಮೈಲೇಜ್ ನಿಮಗೆ ಆರಾಮಾಗಿ ನಿಮಗೆ ಸೆಲಿರಿಯೋ 15 to 16 ಬರುತ್ತೆ ಸಿಟಿಯಲ್ಲಿ. ಲಾಂಗ್ ಅಲ್ಲಿ 18-20 ಬರುತ್ತೆ ಮೈಲೇಜ್. ಸರ್ ಟೈರ್ಸ್ ಕೂಡ 50-60% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,10,000 ಹೇಳ್ತಾ ಇರೋದು. ಸರ್ ಫೈನಲ್ ಅರೌಂಡ್ 3,70,000 ಮಾಡ್ಕೊಡ್ತೀನಿ ಸರ್. 3,70,000ಕ್ಕೆ ನಿಮ್ಗೊಂದು ಸಿಲೆರಿಯೋ, ಅದು ಆಟೋಮೆಟಿಕ್ ವೇರಿಯಂಟ್. ಎಷ್ಟೊಂದು ಜನ ಆಟೋಮೆಟಿಕ್ ವೇರಿಯಂಟ್ ಒಂದು ಹುಡುಕಿ ಅಂತಂದ್ರೆ ಅದು ಲೋ ಬಜೆಟಲ್ಲಿ ನೋಡಿ 3,70,000ಕ್ಕೆ 3,60,000. ಸೊ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಬಿಡಿ ಸರ್. ಯಾಕೆ ಸರ್ ಒಂದು ಕೆಲಸ ಮಾಡಿ ಹೋಗಿ ಸರ್, ಇನ್ನೂ 10,000 ಕಮ್ಮಿ ಮಾಡಿ 3,60,000 ಕೊಡ್ತೀನಿ ಹೋಗಿ ಸರ್. ಓಕೆ, ಇನ್ನೂ 10,000 ಕಮ್ಮಿ ಮಾಡಿ 3,60,000ಕ್ಕೆ ಫೈನಲ್ ಮಾಡಿಕೊಡ್ತಾರೆ ನಿಮಗೆ ಒಂದು ಸೆಲೆರಿಯೋನ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸ್, ಯಾಕಂದರೆ ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ಅದು ಲೋ ಬಜೆಟಲ್ಲಿ ಸಿಗ್ತದೆ. ಅದು ಬಂದರೆ ಒಂದು ಒಳ್ಳೆ ಪ್ರೈಸ್ ಕೂಡ ಗಾಡಿಗೆ. ಓಕೆ ಸರ್. ಸ್ನೇಹಿತರೆ, ನಮ್ಮ ಮುಂದೆ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು i10 2015 ಮಾಡಲ್ ಮ್ಯಾಗ್ನಾ ವೇರಿಯಂಟ್. ಇದರಲ್ಲಿ ನಿಮಗೆ ಮ್ಯಾಗ್ನಾದಲ್ಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ವಿತ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದರಲ್ಲಿ ನೋಡಬಹುದು ನಿಮಗೆ ಆಲ್ಮೋಸ್ಟ್ ವೆಹಿಕಲ್ ಬಾಡಿ ಲೈನ್ ಆಗಲಿ, ಇಂಜಿನ್, ಸಸ್ಪೆನ್ಷನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಕೂಡ 60% ಟೈರ್ಸ್ ಕೂಡ ಇದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇರೋದು. ಸರ್ ಫೈನಲ್ 3,45,000 ಮಾಡ್ಕೊಡ್ತೀನಿ ಸರ್. 3,45,000ಗೆ ನಿಮಗೆ ಒಂದು i10 ಸಿಗ್ತಾ ಇದೆ. ಸೊ ಬೇಗ ಬಂದರೆ ಬೇಗ ತಗೊಂಡೋಗಿ i10 ಎಲ್ಲ. ಓಕೆ ಸರ್. ಸ್ನೇಹಿತರೆ, ನಮ್ಮ ಮುಂದೆ ಒಂದು ಮರೂನ್ ಕಲರ್ ಒಂದು ಎರ್ಟಿಗಾ ಇದೆ, ಇದ್ರ ಡೀಟೇಲ್ಸ್ ಸರ್. ಎರ್ಟಿಗಾ 2015 ಮಾಡಲ್, VDI ವಿತ್ ABS ವೆಹಿಕಲ್. ನೋಡಬಹುದು ಸಿಂಗಲ್ ಓನರ್ ವೆಹಿಕಲ್. ಅರೌಂಡ್ ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ 8 ಸೀಟರ್ ವೆಹಿಕಲ್. ಮಾರುತಿದಲ್ಲಿ ಇರೋದು ಡೀಸೆಲ್ ಇಂಜಿನ್ 8 ಸೀಟರ್ ಕಾರ್ ಅಂದ್ರೆ ಎರ್ಟಿಗಾ ಫುಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್. ಯಾಕಂದ್ರೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂತ ಜಾಸ್ತಿ ಜನಗಳು ಇಷ್ಟಪಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ನೋಡಬಹುದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ವಿತ್ ರೂಫ್ ACನೂ ಕೂಡ ಬರುತ್ತೆ. ಆಮೇಲೆ ಕಂಪನಿ ಸಿಸ್ಟಮ್ನು ಕೂಡ ಇದೆ. ವೆಹಿಕಲ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಿದ್ರೆ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ದಾರೆ ಅರೌಂಡ್ ಸಿಟಿಯಲ್ಲಿ ನಿಮಗೆ ಅರೌಂಡ್ 15 to 16 ಬರುತ್ತೆ ಮೈಲೇಜ್. ಲಾಂಗ್ ಅಲ್ಲಿ 18-20 ಬರುತ್ತೆ ಮೈಲೇಜ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು ಎರ್ಟಿಗಾಗೆ ಅರೌಂಡ್ ಫೈನಲ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಇದು 7,25,000 ಹೇಳ್ತಾ ಇದ್ರು. ಸರ್ ಫೈನಲ್ ನಿಮ್ಮ ಚಾನಲಿಂದ ನೋಡ್ಕೊಂಡು ಬಂದರೆ 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡಿ 7 ಲಕ್ಷಕ್ಕೆ ನಿಮ್ಗೊಂದು ಎರ್ಟಿಗಾ ಸಿಗ್ತಾ ಇದೆ, ಮರೂನ್ ಕಲರು. ಸೊ ಬೇಗ ಬಂದರೆ ಬೇಗ ತೊಗೊಂಡೋಗಿ ವೆಹಿಕಲ್ ಎಲ್ಲ, ಯಾಕಂದರೆ ಇವೆಲ್ಲ ಡೀಸೆಲ್ ತುಂಬಾ ಮಾರ್ಕೆಟಲ್ಲಿ ಡಿಮ್ಯಾಂಡೆಡು, ಅದಕ್ಕೋಸ್ಕರನೇ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಸಾರಿ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್ ವೆಹಿಕಲ್. ನೋಡಬಹುದು 2012 ಮಾಡಲ್ ಪೆಟ್ರೋಲ್ ಇಂಜಿನ್ VXI ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ಇದನ್ನು ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಪೆಟ್ರೋಲ್ ಇಂಜಿನ್. ಸ್ವಿಫ್ಟ್ ಡಿಸೈರ್ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ವಿತ್ ನಿಮಗೆ ಲೆದರ್ ಸೀಟ್ಸ್. ಕಂಪನಿ ಇದು ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ 4,40,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ರು. ಸರ್ ಫೈನಲ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ 3,85,000 ಮಾಡ್ಕೊಡ್ತೀನಿ ಸರ್. 3,85,000. ಹೌದು. ನಿಮ್ಗೆ ಆಲ್ಮೋಸ್ಟ್ 65,000 ಕಮ್ಮಿ ಮಾಡ್ತಾ ಇದ್ದಾರೆ ಗಾಡಿ ಮೇಲೆ. ಸೊ ಬಂದ್ರೆ ಬೇಗ ತಗೊಂಡೋಗಿ. ಅದು ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಲೈಟ್ ಗೋಲ್ಡ್ ಕಲರ್ ಅಲ್ಲಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು i20 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ i20 ಬಂದ್ಬಿಟ್ಟು ನೋಡ್ತಾ ಇದ್ದೀರಾ ನೀವು 2012 ಮಾಡಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. 12 ಮಾಡಲ್ ಮ್ಯಾಗ್ನಾ ವೇರಿಯಂಟ್, ಸೆಕೆಂಡ್ ಓನರ್. ಡ್ರಿವೆನ್ ಅರೌಂಡ್ 81,000 ಕಿಲೋಮೀಟರ್ ಡ್ರಿವೆನ್. 2012 ಮ್ಯಾಗ್ನಾ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ನಿಮಗೆ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಕಂಪನಿ ಸೀಟ್ಸ್ ಇದೆ, ಪ್ಲಸ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಅರೌಂಡ್ 75 to 80% ಟೈರ್ಸ್ ಇದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇದ್ರು. ಸರ್ ಫೈನಲ್ ಪ್ರೈಸ್ ಅರೌಂಡ್ 3,50,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ನಿಮ್ಗೊಂದು i20 ಮ್ಯಾಗ್ನಾ ವೇರಿಯಂಟ್ ಅಲ್ಲ ಸರ್? ಹೌದು. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಮ್ಯಾಗ್ನಾ ವೇರಿಯಂಟ್ ಒಂದು i20ಗೆ. ಸೊ ಪೆಟ್ರೋಲ್ ವೇರಿಯಂಟ್ ಆಲ್ಮೋಸ್ಟ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಮತ್ತೆ ಅದು ಸಿಲ್ವರ್ ಕಲರ್ ಎಡಿಷನ್ ಸಿಗ್ತದೆ. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್ಸ್ನೆಲ್ಲ. ಓಕೆ ಸರ್.